ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ನಾನು ದೇವರಾಣಿ ಬೆಣ್ಣೆ ಕತೆಲ್ಲಮ್ಮ, ಅಮ್ಮ ನಾನು ದೇವರಾಣಿ ಬೆಣ್ಣೆ ಕತೆಲ್ಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆ ಮೆತ್ತಿದೆಲ್ಲಮ್ಮ. ಅಮ್ಮ ನಾನು 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 ದೇವರಾಣಿ ಬೆಣ್ಣೆ ಕತೆಲ್ಲಮ್ಮ, ಅಮ್ಮ ನಾನು ದೇವರಾಣಿ ಬೆಣ್ಣೆ ಕತೆಲ್ಲಮ್ಮ. ನೀನೇ ನೋಡು ಬೆಣ್ಣೆಗಳಿಗೆ, ನೀನೇ ನೋಡು ಬೆಣ್ಣೆಗಳಿಗೆ, ಸೂರ್ಯನಿರುವಲ್ಲಿ ಹೇಗೆ ತಾನೆ ತೆಗೆಯಲಿ ಅಮ್ಮ, ಹೇಗೆ ತಾನೆ ತೆಗೆಯಲಿ ಅಮ್ಮ ನನ್ನ ಪುಟ್ಟ ಕೈಗಳಲ್ಲಿ. ಅಮ್ಮ ನಾನು 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 ಅಮ್ಮ ನಾನು ದೇವರಾಣಿ ಬೆಣ್ಣೆ ಕತೆಲ್ಲಮ್ಮ, ಬೆಣ್ಣೆ ಕತೆಲ್ಲಮ್ಮ, ಬೆಣ್ಣೆ ಕತೆಲ್ಲಮ್ಮ. ಜಾನು, ನೀನು ನನ್ನ ಮನಸ್ಸಲ್ಲಿ ಎಷ್ಟು ಆಳವಾಗಿ ಇಳ್ದಿದ್ಯಾ ಅಂತಂದ್ರೆ ನೀನು ಹಾಡಿರೋ ಹಾಡು ಇನ್ನೂ ನನ್ನ ಕಿವಿಲ್ ಕೂಗಿಬಿಡ್ತಾ ಇದೆ. ಯಾವತ್ತೋ ನೀನು ಹಾಡಿರೋ ಹಾಡು ಇವತ್ತು ಇಲ್ಲೇ ಎಲ್ಲೋ ಹಾಡ್ತಿರೋ ಹಾಗಾಗ್ತಿದೆ. ಇಷ್ಟೊಂದೆಲ್ಲ ಹಚ್ಕೊಂಡಿರೋ ನನ್ನ ಯಾಕೆ ಬಿಟ್ಟೋದೆ ಜಾನು, ಯಾಕೆ ಬಿಟ್ಟೋದೆ? ಚಂದನ, ನೀನು ಇಷ್ಟು ಚೆನ್ನಾಗಿ ಹಾಡ್ತೀಯ ಅಂತ ನಂಗೆ ಗೊತ್ತಿರಲಿಲ್ಲಮ್ಮ. ನಿನ್ನ ಹಾಡು ಕೇಳ್ತಾ ಇದ್ರೆ ಯಾವುದೋ ಲೋಕಕ್ಕೆ ಹೊಟ್ಟೋದಂಗಾಯ್ತು. ಒಂದು ಕ್ಷಣ ನನ್ನ ಬಾಲ್ಯ ನೆನಪಾಗೋಯ್ತು. ನೀನು ಇಷ್ಟು ಚೆನ್ನಾಗಿ ಹಾಡ್ತೀಯ ಅಂತ ನಂಗೆ ಗೊತ್ತಿರಲಿಲ್ಲ. ಅಯ್ಯೋ ಹಾಗೆಲ್ಲ ಏನಿಲ್ಲಮ್ಮ, ಅವಾಗವಾಗ ಸುಮ್ಮನೆ ನನ್ನ ಖುಷಿಗೆ ಹಾಡ್ತಾ ಇರ್ತೀನಿ ಅಷ್ಟೆ. ಇರಲಿ, ಪರವಾಗಿಲ್ಲ. ದೇವ್ರು ಕೊಟ್ಟಿರೋ ಈ ಕಲೆನ ಮುಚ್ಚಿಡಬಾರ್ದು. ಇನ್ಮೇಲೆ ದೇವ್ರ ಪೂಜೆ ಮಾಡುವಾಗ ಹಾಡು. ಅಯ್ಯೋ ಅಷ್ಟೆಲ್ಲ ಬೇಡಮ್ಮ, ನಾನು ಅಷ್ಟೆಲ್ಲ ಒಳ್ಳೆ ಗಾಯಕಿ ಅಲ್ಲ. ಯಾಕಮ್ಮ ಅಷ್ಟೊಂದು ನಾಚಿಕೆ ಪಟ್ಕೋತೀಯ? ದೇವ್ರು ಕೊಟ್ಟಿರೋ ಕಲೆನ ಉಪಯೋಗಿಸ್ಕೋಬೇಕು. ಪ್ರತಿದಿನ ಇಲ್ಲದೆ ಇದ್ರೂ ಹಬ್ಬ ಹರಿದಿನಗಳಲ್ಲಿ ದೇವ್ರ ನಾಮ ಭಜನೆ ಹಾಡ್ಬೋದಲ್ವಾ? ನಿನ್ನ ಧ್ವನಿ ಕೇಳಿದ್ರೆ ಆ ದೇವ್ರು ಕೂಡ ಖುಷಿ ಪಡ್ತಾನೆ. ಎಲ್ರಿಗೂ ಇಂಥ ದೈವಿಕ ಸ್ವರ ಸಿಗೋದಿಲ್ಲಮ್ಮ. ಹಾಡಮ್ಮ. ಸರಿ. ಶಾಂತಮ್ಮ, ಶಾಂತಮ್ಮ, ಏನಪ್ಪ? ಶಾಂತಮ್ಮ, ನಾನು ನಾಳೆ ಚೆನ್ನೈಗೆ ಹೋಗಿ ಬರ್ತಾ ಇದ್ದೀನಿ. ಯಾಕಪ್ಪ ಇದ್ದಕ್ಕಿದ್ದಾಗೆ? ಶಾಂತಮ್ಮ, ನಾನೇ ಅಲ್ಲಿಗೆ ಹೋಗಿ ಜಾನ್ವೀರನ್ನ ಹುಡುಕ್ತೀನಿ. ಇವ್ರನ್ನೆಲ್ಲ ನಂಬ್ಕೊಂಡು ಕೂತಿದ್ರೆ ಕೆಲಸ ಕೈಗೂಡಲ್ಲ ಅಂತ ಅನ್ನಿಸ್ತಾ ಇದೆ. ಅಲ್ಲ, ಎಲ್ಲಿ ಅಂತ ಹುಡುಕ್ತೀಯ? ಅವ್ರು ಹುಡುಕೊಡ್ತೀನಿ ಅಂತ ಹೇಳಿದಾರಲ್ಲ, ಸ್ವಲ್ಪ ತಾಳ್ಮೆಯಿಂದ ಇರು ಜಯಂತ್. ಇನ್ಯಾವ ತಾಳ್ಮೆ ಶಾಂತಮ್ಮ? ಜಾನ್ವೀರಿಂದ ದೂರ ಕಳಿತಿರೋ ಪ್ರತಿ ಕ್ಷಣನೂ ನನಗೊಂದು ಯುಗ ಆದಂಗೆ ಅನ್ನಿಸ್ತಾ ಇದೆ. ನನಗೆ ಜಾನ್ವೀರನ್ನ ನಗು ನೋಡಬೇಕು ಅಂತ ಆಸೆ ಶಾಂತಮ್ಮ. ಅವ್ರನ್ನ ಮತ್ತೆ ಪ್ರೀತಿಸ್ಬೇಕು, ಅವ್ರ ಜೊತೆ ಕ್ಷಣಗಳನ್ನ ಕಳಿಬೇಕು, ಅವ್ರನ್ನ ನಾನು ಸೇರಬೇಕು ಶಾಂತಮ್ಮ. ನನಗೇನು ಗೊತ್ತಿಲ್ಲ, ನನಗೆ ಜಾನ್ವೀರು ಬೇಕು ಅಷ್ಟೇ. ಅಯ್ಯೋ ದೇವ್ರೇ, ಆ ಮಗು ಅದೇನ್ ಪಾಪ ಮಾಡಿದ್ಯೋ ಏನೋ ಗೊತ್ತಿಲ್ಲ. ಮತ್ತೆ ಬಂದು ಇವನ್ ಜೊತೆ ಜೀವನ ಮಾಡ್ತಾಳ ಅಥವಾ ಮಾಡೋ ಹಾಗೆ ಇವನ್ ಮಾಡ್ತಾನ? ಇಲ್ಲಿಗೆ ಬಂದು ಅದಿನ್ನೇನು ಅನುಭವಿಸ್ತಾಳೋ ಏನೋ ಗೊತ್ತಿಲ್ಲ. ಶಾಂತಮ್ಮ, ಯಾಕೆ ಸುಮ್ಮನಾದ್ರಿ ಮತ್ತೆ? ಏನೂ ಇಲ್ಲಪ್ಪ, ನೀನು ಹೋಗೋ ಕೆಲಸ ಒಳ್ಳೇದಾಗ್ಲಿ, ನಿನ್ನ ಹೆಂಡತಿ ಆದಷ್ಟು ಬೇಗ ಸಿಗ್ಲಿ ಅಂತ ಹಾರೈಸ್ತೀನಿ. ನೀವಿಷ್ಟು ಹೇಳಿದ್ರಲ್ಲ ಶಾಂತಮ್ಮ, ನೋಡಿ ಅಷ್ಟು ಸಾಕು.
ನೀವು ಹಾರೈಸೋದಕ್ಕಾದರೂ ಜಾನ್ವಿಯವ್ರು ನಂಗೆ ಖಂಡಿತ ಸಿಗ್ತಾರೆ. ಈ ಖುಷಿಗೆ ಸೆಲೆಬ್ರೇಟ್ ಮಾಡೋಕೆ ಏನಾದರೂ ಮಾಡಬೇಕಲ್ಲ. ಏನು ಮಾಡೋಣ ಶಾಂತಮ್ಮ, ಇವತ್ತು ಅಡುಗೆ ನಾನೇ ಮಾಡಿಬಿಡ್ಲಾ? ನಿಮ್ಗೆ ಏನು ಇಷ್ಟ ಹೇಳಿ, ಮಾಡ್ಕೊಡ್ತೀನಿ. ಅಯ್ಯೋ ಬೇಡಪ್ಪ ಬೇಡ, ನಿನಗೇನು ಬೇಕು ಹೇಳು, ನಾನೇ ಮಾಡ್ತೀನಿ. ನೀವು ಏನು ಮಾಡೋದು ನನಗೆ ಇಷ್ಟನೇ ಆಗುತ್ತೆ ಶಾಂತಮ್ಮ. ಆದರೆ ಇವತ್ತು ಜಾನ್ವಿಯವ್ರ ಫೇವ್ರೇಟ್ ಐಟಮ್ ರೆಡಿ ಮಾಡ್ತೀನಿ. ಆಗ ಅವ್ರಿಗೂ ಖುಷಿ, ನನಗೂ ಖುಷಿ, ನಿಮಗೂ ಖುಷಿ ಆಗುತ್ತಲ್ವ ಶಾಂತಮ್ಮ? ನಾನೇನೋ ಖುಷಿಯಾಗಿರ್ತೀನಿ, ಆದ್ರೆ ಅವಳು ಇಲ್ಲಿಗೆ ಬಂದ್ರೆ ಅವತ್ತೇ ಅವಳು ಖುಷಿಯಾಗಿರೋ ದಿವಸ ಕೊನೆ ಆಗುತ್ತೆ ಅಷ್ಟೆ. ನನಗೂ ಖುಷಿ ಆಗುತ್ತೆ. ಸರಿ ಶಾಂತಮ್ಮ, ನಾನು ಸ್ವಲ್ಪ ಐಟಮ್ಸ್ ಲಿಸ್ಟ್ ಮಾಡಿಬಿಡ್ತೀನಿ, ಆಮೇಲೆ ಅಡುಗೆ ಮಾಡ್ತೀನಿ. ಸರಿ ಕಣಪ್ಪ. ಚಿನ್ನು ಮರಿ, ನೋಡಿ, ನೀವು ಸಿಗ್ತೀರಾ ಅಂತ ಅಂದ್ಕೊಂಡ ತಕ್ಷಣನೇ ನಮ್ಗೆ ಎಷ್ಟೊಂದು ಖುಷಿ ಆಗ್ತಾ ಇದೆ. ಇನ್ನೇನಾದರೂ ನಿಜವಾಗ್ಲೂ ಸಿಕ್ಬಿಟ್ರೆ ನಾನು ಖುಷಿನಲ್ಲಿ ಹುಚ್ಚಾಗ್ಬಿಡ್ತೀನಿ. ಚಿನ್ನು ಮರಿ, ಸಿಗ್ತೀರಾ ಅಲ್ವಾ? ಬೇಗ ಸಿಕ್ಬಿಡಿ ಚಿನ್ನು ಮರಿ. See you soon. ಅಮ್ಮ, ಆ ಮನೆಯಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇದೀವಿ ಅಂತ ಹೇಳಿದೀನಿ, ಯಾರಿಗೂ ಅರ್ಥ ಆಗ್ತಾ ಇಲ್ವಾ? ಅಲ್ಲಿಂದ ಇಲ್ಲಿ ಕರ್ಸೋದಲ್ದೆ ನಮ್ಗೆ ಅವಮಾನ ಬೇರೆ ಮಾಡ್ತೀರಾ? ಏನಾಯ್ತು ಅಂತ ಈಗ ಮಾತಾಡ್ತಾ ಇದೆಯಾ ಸಿಂಚು? ಇನ್ನೇನಾಗ್ಬೇಕಮ್ಮ, ಅಣ್ಣ ಅತ್ತಿಗೆ ಮನೆ ನೋಡಕ್ಕೆ ನಾವ್ಯಾಕೆ ಹೋಗ್ಬೇಕು? ಅದ್ರ ಅವಶ್ಯಕತೆ ನಮ್ಗೇನಿದೆ ಹೇಳು? ಇದು ನನ್ನ ನಿರ್ಧಾರ ಅಲ್ಲ ಕಣೆ, ನಿಮ್ಮ ಅಪ್ಪ ಕರ್ಸಿರೋದು. ನಂಗೆ ತುಂಬಾ ಚೆನ್ನಾಗಿ ಗೊತ್ತು, ಈ ಮನೆಯಲ್ಲಿ ಎಲ್ಲಾರು ಒಂದೇ ಅಂತ. ಮಗಳು ಚೆನ್ನಾಗಿರ್ಬೇಕು ಅಂತ ಯಾರಿಗೂ ಇಷ್ಟಾನೇ ಇಲ್ಲ, ಸೊಸೆ ಮಾತ್ರ ಚೆನ್ನಾಗಿರ್ಬೇಕು ಅಲ್ವಾ? ಎಲ್ಲ ನನ್ನ ಕರ್ಮ. ಸಿಂಚು, ಮಗಳ ಮನ್ಸನ್ನ ಅರ್ಥ ಮಾಡ್ಕೊಳ್ದಿರಷ್ಟು ಕಲ್ ಮನ್ಸಿಲ್ಲ ಕಣೆ ನನ್ಗೆ. ನೀನ್ ಚೆನ್ನಾಗಿರ್ಬೇಕು ಅಂತ ನಂಗೆ ಆಸೆ ಇದೆ ಕಣೆ. ಅಮ್ಮ, ಆಸೆ ಇದ್ರೆ ಸಾಲದು, ಅದೇ ತರ ನಡ್ಕೊಳ್ಬೇಕು. ಅಲ್ಲಮ್ಮ, ಈ ಮನೆಯಲ್ಲಿ ಅತ್ತಿಗೆ ಏನ್ ಕಡಿಮೆ ಆಗಿದೆ? ಅವ್ರಿಗೆ ಈಗ ಬೇರೆ ಮನೆ ನೋಡ್ಬೇಕು? ತೊಂದರೆ ಇರೋದು ನನಗ್ ತಾನೆ. ಇದು ನನಗೆ ಗೊತ್ತಿಲ್ಲ ಕಣೆ, ಇದು ನಿಮ್ಮ ಅಪ್ಪನ ನಿರ್ಧಾರ. ಅವ್ರು ಯಾವಾಗ ಏನ್ ನಿರ್ಧಾರ ತಗೋತಾರೆ ಅಂತಾನೆ ನನಗೆ ಗೊತ್ತಿಲ್ಲ. ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ನನಗೂ ಆಸೆ ಇದೆ, ಆದ್ರೆ ಈ ಮನೇಲಿ ಯಾವುದು ನನ್ನ ಇಷ್ಟದಂಗೆ ನಡೆಯಲ್ಲ. ನಾನು ಪ್ರಾಣನ ಇಟ್ಕೊಂಡಿದ್ದೆ, ಅವನು ನೋಡು, ಅವನಿಗಿಂತ ದೊಡ್ಡವಳನ್ನ ಮದುವೆ ಮಾಡ್ಕೊಂಡು ಬಂದ. ನನ್ನ ಮಾತಾಡ್ಸೋದಿರ್ಲಿ, ನನ್ನ ಮುಖನೂ ನೋಡಲ್ಲ. ಅವ್ನು ಬೇಜಾರಲ್ಲಿ ನಾನಿದ್ರೆ ನೀನು ಬಂದು ಬೇಜಾರು ಮಾಡ್ತಿದ್ಯಲ್ಲ ನನಗೆ. ಅಮ್ಮ, ನೀನು ನೋವು ಮಾಡಬೇಕು ಅಥವಾ ಬೇಜಾರು ಮಾಡಬೇಕು ಅಂತ ನನಗೆ ಉದ್ದೇಶ ಇಲ್ಲ ಅಮ್ಮ. ನನ್ನ ಅವನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ವಲ್ಲ ಅಂತ ಬೇಜಾರಲ್ಲಿ ಥರ ಹೇಳ್ತಾ ಇದ್ದೀನಿ. ಅಲ್ಲಮ್ಮ, ನೀನು ಅಪ್ಪನ ಹತ್ರ ಮಾತಾಡಿ ನಮಗೆ ಬೇರೆ ಮನೆ ಕೊಡಿಸ್ಬೋದಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.